ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ವತಿಯಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ 3 ಅಂದರೆ ಗ್ರೂಪ್ C ಸೂಪರ್ವೈಸರಿ ಅಂತ ಪೋಸ್ಟನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರ್ತಕ್ಕಂಥ ನಿರ್ವಾಹಕ ಹುದ್ದೆ ಅಂದರೆ ದರ್ಜೆ 3 ಗ್ರೂಪ್ C ಸೂಪರ್ವೈಸರಿ ಅಂತ ಒಂದು ಹುದ್ದೆಯನ್ನು ಕರೆದಿರ್ತಾರೆ. ಆ ಸಂಸ್ಥೆಯ ಪದಾರ್ಥ ಹಾಗೂ ನೇಮಕಾತಿ ನಿಯಮಾವಳಿ 1982ರ ತದನಂತರ ಹೊರಡಿಸಲಾಗಿರುವ ತಿದ್ದುಪಡಿಗಳ ಅನುಸಾರ ಮಿಕ್ಕುಳಿದ ಹುದ್ದೆಗಳಿಗೆ ಮೀಸಲಿರುವ ಹುದ್ದೆಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು KEA ವತಿಯಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಮಿಕ್ಕುಳಿದ ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂತಂದರೆ 2286 ಟೋಟಲ್ ಹುದ್ದೆಗಳನ್ನು ಇಲ್ಲಿ ಕರೆದಿರ್ತಾರೆ. ಅದರಲ್ಲಿ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿ ಇದೆ, ಕ್ಯಾಟಗರಿ ವೈಸ್ ಪರಿಶಿಷ್ಟ ಜಾತಿಗೆ ಇಲ್ಲಿ 388 ಹುದ್ದೆಗಳಿದ್ದಾವೆ. ಪರಿಶಿಷ್ಟ ಪಂಗಡದಲ್ಲಿ 161, ಪ್ರವರ್ಗ 1 92, 2A 343, 2B 91 ಹಾಗೂ 3A 91, 3B 114. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 1006 ಹುದ್ದೆಗಳು. ಇಲ್ಲಿ ಟೋಟಲ್ ಎಲ್ಲ ಸೇರಿ 2286 ಹುದ್ದೆಗಳು ಇರ್ತವೆ. ಅದರಲ್ಲಿ ಸಾಮಾನ್ಯ ಹಾಗೂ ಮಹಿಳಾ ಮೀಸಲು ಇದೆ, ಮಾಜಿ ಸೈನಿಕರಿಗೆ ಇದೆ, ಯೋಜನಾ ನಿರಾಶ್ರಿತರಿಗಿದೆ, ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮದವರಿಗೂ ಕೂಡ ಇಲ್ಲಿ ಹಾಗೂ ತೃತೀಯ ಲಿಂಗದವರಿಗೂ ಕೂಡ ಇಲ್ಲಿ ಹುದ್ದೆಗಳ ವರ್ಗೀಕರಣದಲ್ಲಿ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಯಾವುದನ್ನು ಸೆಲೆಕ್ಟ್ ಆಗುತ್ತೆ ಅದರ ಮುಖಾಂತರ ನೋಡಿ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ತಾ ಇದ್ರೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸಲ್ಲಿ ಉತ್ತೀರ್ಣರಾಗೋದು ಕಂಪಲ್ಸರಿ ಆಗಿರುತ್ತೆ. PUC ಪಾಸ್ ಆದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ 10+2 ಅಂದರೆ 12th ಕ್ಲಾಸ್ ಯಾರಾದರೂ ಪಾಸ್ ಆಗಿದ್ದಾರೆ ಅದರಲ್ಲಿ ICSE ಹಾಗೂ CBSEಯಲ್ಲಿ ಉತ್ತೀರ್ಣರಾದರೂ ಕೂಡ ಅವರಿಗೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಬೇಕು. ಈ PUC ಅಥವಾ 12th ಪಾಸ್ ಇರಲಿಲ್ಲಪ್ಪ ಅಂತಂದರೆ 3 ವರ್ಷಗಳ ಡಿಪ್ಲೊಮಾದಲ್ಲಿ ಕೂಡ ಇಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಇಲ್ಲಿ ಕಂಪಲ್ಸರಿಯಾಗಿ ಇಲ್ಲಿನ ಅವಕಾಶವನ್ನು ಕೊಟ್ಟಿರ್ತಾರೆ. ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು. ಇದು ಕಂಪಲ್ಸರಿಯಾಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಇಲ್ಲಿ ಕಂಡಕ್ಟರ್ ಅಥವಾ ಕಾರ್ಯನಿರ್ವಾಹಕ ವಾಹನ ನಿರ್ವಾಹಕ ಪರವಾನಗಿ ಅಂತ ಇಲ್ಲೊಂದು ಬ್ಯಾಡ್ಜನ್ನು ಅಂದರೆ ಲೈಸೆನ್ಸನ್ನು ಹೊಂದಿರಬೇಕು. ಕಂಪಲ್ಸರಿ ಲೈಸೆನ್ಸ್ ಇದ್ದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ದೇಹದ ಆಡಳಿತ ಇಲ್ಲಿ ನೋಡ್ತಾ ಇದ್ರೆ ಲಿಂಗ ಎಷ್ಟು ಎತ್ತರ ಇದೆ ನೋಡ್ತಾ ಇದ್ದಾನೆ. ಇಲ್ಲಿ ಪುರುಷರಿಗೆ 160 ಸೆಂಟಿಮೀಟರ್ ಹಾಗೂ ಪುರುಷರಲ್ಲಿ ತೃತೀಯ ಲಿಂಗ ಇದ್ದಂಥ ಅಭ್ಯರ್ಥಿಗಳು ಕೂಡ 160 ಸೆಂಟಿಮೀಟರ್ನು ಇಲ್ಲಿ ಎತ್ತರವನ್ನು ನಿಗದಿಪಡಿಸಲಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಹಿಳೆಯರಿಗೂ ಹಾಗೂ ಮಹಿಳೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಎತ್ತರವನ್ನು ನಿಗದಿಪಡಿಸಲಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ವಯೋಮಿತಿಯನ್ನು ನೋಡ್ತಾ ಇದ್ದರೆ ಅರ್ಜಿಗಳು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಬಂದು 18 ಏಪ್ರಿಲ್ 2024ರಂದು ಈ ಕೆಳಗಂಡಂತೆ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ಮೀರಿರಬಾರ್ದಾಗೈತೆ. ಸೊ ಫ್ರೆಂಡ್ಸ್, ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ನೋಡಬೇಕಾದ್ರೆ 18 ವರ್ಷಗಳಲ್ಲಿ ಕಾಲನ್ನು ಕೊಟ್ಟಿರ್ತಾರೆ. ಹಾಗೂ ಅದೇ ರೀತಿಯಾಗಿ ಗರಿಷ್ಠ ವಯೋಮಿತಿ ನೋಡ್ತಾ ಇದ್ದರೆ 35 ವರ್ಷಗಳ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ 2A 2B 3A 3B ಅಭ್ಯರ್ಥಿಗಳಿಗೆ ಕನಿಷ್ಠ ವರ್ಷ 18 ವರ್ಷ ಹಾಗೂ ಗರಿಷ್ಠ ವಯೋಮಿತಿ ನೋಡ್ತಾ ಇದ್ದರೆ 38 ವರ್ಷಗಳಲ್ಲಿ ನಿಗದಿಪಡಿಸಲಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ 18 ವರ್ಷ ಇದೆ ಹಾಗೂ ಗರಿಷ್ಠ ವಯೋಮಿತಿಯನ್ನು ನೋಡ್ತಾ ಇದ್ದರೆ 40 ವರ್ಷಗಳಲ್ಲಿ ನಿಗದಿಪಡಿಸಲಾಗಿರುತ್ತೆ. ಅದೇ ರೀತಿಯಾಗಿ ಮಾಜಿ ಸೈನಿಕ ಇಲಾಖೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನು ನೋಡ್ತಾ ಇದ್ದರೆ 45 ವರ್ಷಗಳ ಕಾಲ ಇಲ್ಲಿ ನಿಗದಿಪಡಿಸಲಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ತರಬೇತಿ ಹಾಗೂ ಅವಧಿ ಭತ್ಯೆಯನ್ನು ನೋಡ್ತಾ ಇದ್ದರೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು 1 ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿ ಅಂದರೆ ಆನ್ ದ ಜಾಬ್ ಟ್ರೈನಿ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿ ತಗೊಳ್ತಾರೆ. ಆ ತರಬೇತಿಯಲ್ಲಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ರೂಪಾಯಿ 9100 ರೂಪಾಯಿ ಇಲ್ಲಿ 1 ವರ್ಷದವರೆಗೂ ಅಲ್ಲಿ ಕೊಡ್ತಾ ಇರುತ್ತಾರೆ. ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ಕೆಲಸದ ಮೇಲೆ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂದರೆ ಒಳ್ಳೆ ಕೆಲಸ ಮಾಡಿದಲ್ಲಿ ಅವರನ್ನು ನಿಯಮಾನುಸಾರ 2 ವರ್ಷಗಳ ಕಾಲ ಮತ್ತು ಖಾಯಂ ಪೂರ್ವ ಪರಿಶಾತ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಗಂಡ ಕಾಲಿಕ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ವೇತನ ಶ್ರೇಣಿಯನ್ನು ನೋಡ್ತಾ ಇದ್ದರೆ ಮಿನಿಮಮ್ ಆಗಿ 18,660 ರೂಪಾಯಿ, ಗರಿಷ್ಠವಾಗಿ 25,300 ರೂಪಾಯಿವರೆಗೂ ನಿಮಗೆ ಇಲ್ಲಿ ವೇತನ ಶ್ರೇಣಿಯನ್ನು 1 ವರ್ಷಗಳ ಒಳ್ಳೆಯ ಕೆಲಸ ಮಾಡಿದ ಮೇಲೆ ಮುಂದಿನ ವರ್ಷ ಏನು ಮಾಡ್ತಾರೆ 2 ವರ್ಷಗೋಸ್ಕರ ಇಲ್ಲಿ
ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ವೇತನ ಶ್ರೇಣಿಯನ್ನು ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡ್ತಾ ಇದ್ದಾರೆ. ಅರ್ಜಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಬಳಸುತ್ತಾ KEA.Karnataka.nic.in ಇಂದ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಡೈರೆಕ್ಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಒಂದು ಬಾರಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದ್ದು, ಕೆಲವು ಬೇರೆ ಮಾಡ್ತಾರೆ, ಕೆಲವೊಂದು ಮಿಸ್ಟೇಕ್ಸ್ ಆದರೆ ಇನ್ನೊಂದು ಬೇರೆ ಹೊಸದಾಗಿ ಬೇರೆ ಮೊಬೈಲ್ ನಂಬರ್ ಹಾಕಿ ಬೇರೆ ಇಮೇಲ್ ಐಡಿಯಿಂದ ಹೊಸ ಅರ್ಜಿಯನ್ನು ಹಾಕಿರ್ತಾರೆ. ಅಂಥವರಿಗೆ ಇಲ್ಲಿ ಯಾವುದೇ ಥರ ಇಲ್ಲಿ ಸೆಲೆಕ್ಟ್ ಆಗೋದು ಚಾನ್ಸಸ್ ಇರೋದಿಲ್ಲ. ಅಂಥವರಿಗೆ ಇಲ್ಲಿ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಲಾಗುತ್ತೆ ಅಂತ ತೋರಿಸ್ಕೊಡ್ತದೆ. ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿಯನ್ನು ನೋಡ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕವನ್ನು ನೋಡ್ತಾ ಇದ್ದಾರೆ 19/4/2024 ಇಲ್ಲಿ ಪ್ರಾರಂಭವಾಗುತ್ತೆ. ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 18 ಮೇ 2024 ಕೊನೆಯ ದಿನಾಂಕವಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕವನ್ನು ನೋಡ್ತಾ ಇದ್ದಾರೆ 19 ಮೇ 2024 ಇಲ್ಲಿ ಇದರ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡ್ತಾ ಇದ್ದಾರೆ. ಸಾಮಾನ್ಯ ಅರ್ಹತೆ ಇತರೆ ಪ್ರವರ್ಗಗಳು ಅಂದರೆ ಇತರೆ ಪ್ರವರ್ಗಗಳು ಯಾರ್ಯಾರಪ್ಪ ಅಂತಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿಲಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಸೇವೆ ಸಲ್ಲಿಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಹಾಗೂ ಅಂಗವಿಕಲರ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕರ ಅವಲಂಬಿತರಿಗೆ ಇಲ್ಲಿ 500 ರೂಪಾಯಿಲಿ ಶುಲ್ಕವನ್ನು ನಿಗದಿಪಡಿಸಲಾಗುತ್ತೆ. ಈ ಒಂದು ಬಾರಿ ಏನಾದರೂ ಈ ಪೇಮೆಂಟ್ ಆನ್ಲೈನ್ ಮುಖಾಂತರ ಪಾವತಿಸಿದಲ್ಲಿ ಯಾವುದೇ ಥರ ಹಿಂದಿರುಗಿಸಲಾಗುವುದಿಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನನ್ನು ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸತಕ್ಕದ್ದು. ಇತರೆ ಪರೀಕ್ಷಾ ಅಥವಾ ನೇಮಕಾತಿಗಳು ಈಗಾಗಲೇ ಪಾವತಿಸುತ್ತಿರುವ ಅರ್ಜಿ ಶುಲ್ಕವನ್ನು ಪ್ರಸ್ತುತ ನೇಮಕಾತಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ನಿಗದಿತ ಅರ್ಜಿ ಶುಲ್ಕವನ್ನು ಸಂದಾಯ ಮಾಡಿದ್ದಲ್ಲಿ ಅಂಥ ಅರ್ಜಿಗಳು ಮಾತ್ರ ತಿರಸ್ಕರಿಸಲಾಗುವುದು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ, ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜೆ ಏನಾದರೂ ದಿನ ಇದ್ದರೆ, ರಜೆ ಏನಾದರೂ ಬಂತಂದರೆ ಆ ದಿನದ ನೆಕ್ಸ್ಟ್ ಮುಂದಿನ ದಿನ ನಿಮ್ಮ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿರುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ಆಯ್ಕೆ ವಿಧಾನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. PDF ಲಿಂಕ್ ಕೂಡ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇತರೆ ಮಾಹಿತಿ ಏನಾದರೂ ಬೇಕಾದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಆಫಿಷಿಯಲ್ ವೆಬ್ಸೈಟನ್ನು mybmt.karnataka.gov.in ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಂದರೆ KEA.Karnataka.nic.in ಅಲ್ಲಿಂದ ಕೂಡ ಬೇಕಾದರೂ ಕ್ಲಿಯರಾಗಿ ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಪರೀಕ್ಷೆ ಮಾದರಿನ ನೋಡ್ತಾ ಇದ್ರೆ 2 ಪತ್ರಿಕೆಗಳಲ್ಲಿ ಎಕ್ಸಾಮನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಅಂಕಗಳು ನೋಡ್ತಾ ಇದ್ರೆ ಮೊದಲನೇದಾಗಿ 100 ಅಂಕಗಳಿದ್ದಾವೆ. ಹಾಗೂ ಅದರ ಅವಧಿಯನ್ನು ನೋಡ್ತಾ ಇದ್ರೆ 2 ಗಂಟೆವರೆಗೂ ಕಾಲ ಇಲ್ಲಿ ಎಕ್ಸಾಮನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ 2ನೇ ಪೇಪರ್ ಬಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಜ್ಞಾನ ಬಗ್ಗೆ 100 ಅಂಕಗಳು ಇರ್ತವೆ. ಅದಕ್ಕೆ 2 ಗಂಟೆಗಳ ಕಾಲ ಇಲ್ಲಿ ಎಕ್ಸಾಮನ್ನು ಬರೀಬೋದು. ಸೊ ಫ್ರೆಂಡ್ಸ್, ಈ ಥರ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಕೆಲವು ದಿನಗಳು ಇದ್ದಾವೆ. 19ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ಯಾರ್ಯಾರು ಆಸಕ್ತಿ ಇದ್ದೀರಾ ಪ್ರತಿಯೊಬ್ಬರು ಈ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ. ಹಾಗೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗೋದನ್ನ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.